ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ನುಡಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? ತುಲಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಮಾಂದಿ ಅಷ್ಟಮದಲ್ಲಿದ್ದಾಗ ದುಃಖದ ವಾತಾವರಣ ಇರ್ತದೆ. ಯಾರೋ ಏನೋ ಅಂದುಬಿಡ್ತಾರೆ, ಮತ್ತು ಕಷ್ಟವಾದ ಒಂದು ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅಂದುಕೊಂಡೇ ಇರಲಿಲ್ಲ ನೀವು. ಆ ಥರದೊಂದು ಆಗಂತುಕ ಸಮಸ್ಯೆ ಅಂತಾರದು, ಆ ಥರದ್ದೊಂದು ಸಾಧ್ಯತೆ ಇದೆ. ಈ ದಿವಸ ನೀವು ಧೃತಿಗೆಡಬಾರ್ದು. ಗುರು ಪ್ರಾರ್ಥನೆ ಮಾಡ್ಕೊಳ್ಳಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದತ್ತಾತ್ರೇಯರ ಪ್ರಾರ್ಥನೆ ಮಾಡಿ, ಅದು ವಿಷ್ಣು ಸ್ವರೂಪವೂ ಹೌದಲ್ವ. ಹೀಗಾಗಿ ದತ್ತನ ಆರಾಧನೆಯಿಂದ ತುಂಬ ಸಹಾಯವಾಗುತ್ತೆ. ಕೆಲಸದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲ ಇದೆ. ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ಯೋಚನೆ ಮಾಡಬೇಡಿ. ಕುಟುಂಬದವ್ರ ಸಹಕಾರ ಕೂಡ ಚೆನ್ನಾಗಿದೆ. ಮಕ್ಕಳ ಸಹಾಯ ಕೂಡ ಇರ್ತದೆ, ಯೋಚನೆ ಮಾಡಬೇಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷ ಫಲ ಸಿಗಲಿಕ್ಕೆ ಸಾಧ್ಯತೆ ಇದೆ. ಶತ್ರುಗಳಿಂದ ದೂರ ಆಗ್ತೀರಾ, ಸಮಾಧಾನ ಇರ್ತದೆ. ಮನೆಯಲ್ಲೂ ಕುಟುಂಬದಲ್ಲೂ ಸಮಾಧಾನ, ಸ್ತ್ರೀಯರಿಗೂ ಸಮಾಧಾನ, ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ಇಷ್ಟೆಲ್ಲ ಒಳ್ಳೆಯ ಫಲ ಇದೆ. ಆದರೆ ಸಂಗಾತಿಯ ವಿಚಾರದಲ್ಲಿ, ಯಾರನ್ನು ಇಷ್ಟಪಡ್ತೀರೋ ಅವ್ರ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಉಂಟಾಗುತ್ತೆ. ತಪ್ಪದೇ ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಇರ್ತದೆ. ಸಾಲ ಸುಳಿಗೆ ಸಿಕ್ಕಾಕೊಳ್ತೀರ. ಈ ದಿವಸ ತರಚುತ್ತೆ, ಗಾಯಗಳಾಗುತ್ತೆ, ದೇಹಕ್ಕೆ ಪೆಟ್ಟು ಬೀಳೋ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಇದರ ಜೊತೆಗೆ ಈ ದಿವಸ ಸಹೋದರ ಸಹಕಾರ ಚೆನ್ನಾಗಿರ್ತದೆ. ಸೇವಕರು, ಸಹಾಯಕರು ಇಂಥವ್ರು ಶನಿವಾರ ವೀಕೆಂಡು ಏನೋ ಕೆಲಸ ಹಮ್ಮಿಕೊಂಡಿದ್ರೆ ಆಯಿತು, ಅದಕ್ಕೆ ಸಹಾಯ, ಆ ರೀತಿಯಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ದಿವಸ ಕುಟುಂಬದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳಿದ್ದಾವೆ, ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಇನ್ನು ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀರಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಬೆಂಕಿ ವಿಚಾರದಲ್ಲಿ ಹುಷಾರಾಗಿರಬೇಕು. ಇದನ್ನೆಲ್ಲ ತೋರಿಸ್ತಾ ಇದೆ. ಇನ್ನು ಈ ದಿವಸ ಮಕ್ಕಳಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ. ಇದರ ನಿವಾರಣೆಗೆ ಲಲಿತಾ ಪರಮೇಶ್ವರಿ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಇದೆ. ನಿಮ್ಮ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ, ಶೀತ ಬಾಧೆ ಅದನ್ನು ಸೂಚಿಸ್ತಾ ಇದೆ. ಜೊತೆಗೆ ಈ ಜಲ ಸಂಬಂಧಿ ಅಂದರೆ ವಾಟರ್ ಇನ್ಫೆಕ್ಷನ್ಸ್ ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಖಾರ ಪದಾರ್ಥ ತಿನ್ನೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಜೊತೆಗೆ ಪ್ರಯಾಣ ತೊಂದರೆ ಇದೆ. ಹೀಗಾಗಿ ಇದರ ನಿವಾರಣೆಗೆ ನೀವು ಕೂಡ ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿದ್ರೆ ಬಹಳ ಒಳ್ಳೆಯದು, ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಯವರಿಗೆ ದಿವಸ ನೋಡಿ, ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ನಿಮ್ಮ ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಬಂದು ಸೇರ್ಪಡೆ ಆಗಿಬಿಡುತ್ತೆ. ವರ್ಕ್ ಪ್ರೆಷರ್ ಅಂತಾರೆ ಅದನ್ನು. ಆ ರೀತಿಯ ಒಂದು ತೊಡಕಿದೆ. ಮತ್ತು ಈ ದಿವಸ ಸೇವಕರು, ಸಹಾಯಕರು ಕೈ ಕೊಟ್ಬಿಡ್ತಾರೆ. ವೀಕೆಂಡಲ್ಲಿ ನಿಮಗೆ ಕಷ್ಟ ಜಾಸ್ತಿ, ಮನೆ ಕೆಲಸ ಜಾಸ್ತಿ. ನಿಮ್ಮ ಮನೆ ಅಲ್ಲದೆ ಪಕ್ಕದ ಮನೆ ಅಥವಾ ನಿಮ್ಮ ಸಹೋದರಿಯರು ಇಂಥವ್ರ ಮನೆಯೂ ನೋಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಅವರಿಂದ ಬೈಗಳನ್ನೂ ಸಿಗುತ್ತೆ. ಇಂಥದ್ದೊಂದು ಲಕ್ಷಣ ಇದೆ. ಈ ದಿವಸ ಏನಪ್ಪ ಇದರ ಪರಿಹಾರಕ್ಕೆ ಅಂತಂದರೆ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂದರೆ ಓಂ ಮಹಾವೀರಾಯ ನಮಃ, ಆಂಜನೇಯನ ಮಂತ್ರ ಇದು. ಇದನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳ ಇಂದಿನ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಈ ದಿನ ವಿಷ್ಣು ಆರಾಧನೆ ಎಷ್ಟು ಮಹತ್ವವನ್ನು ತಂದೊಡ್ಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಜೊತೆಗೆ ಸಂದೇಶಗಳಿಗೆ ಉತ್ತರ, ಪರಿಹಾರ ಹಾಗೆ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ರು ಶಾಸ್ತ್ರಿಗಳು. ಆದರೆ ಅಲ್ಲಿ ಸಂತಾನದ ವಿಚಾರವಾಗಿ ನಿಮ್ಮ ಪ್ರಶ್ನೆ ಇತ್ತು ಅಂತಂದ್ರೆ ಕೇವಲ ಒಬ್ಬರ ವಿವರಣೆ ಕಳಿಸಿದ್ರೆ ಸಾಲದು, ಇಬ್ಬರ ಗಂಡ ಹೆಂಡತಿ ಇಬ್ಬರ ವಿವರಣೆಯನ್ನ ಕಳಿಸ್ಕೊಡ್ಬೇಕಾಗತ್ತೆ. ಸ್ಕ್ರೀನ್ ಮೇಲೆ ವಾಟ್ಸ್ಆ್ಯಪ್ ನಂಬರ್ ಕಾಣಿಸ್ತಾ ಇದೆ. ಆ ನಂಬರ್ಗೆ ಯಾರೇ ಆಗಲಿ ನಿಮ್ಮ ಸಮಸ್ಯೆಯನ್ನ ವಾಟ್ಸ್ಆ್ಯಪ್ ಮುಖಾಂತರ ಕಳಿಸಿದ್ರೆ ಅದಕ್ಕೆ ಪ್ರತಿದಿನ ನಮ್ಮ ಜಾತಕ ಫಲ ಸಂಚಿಕೆಯಲ್ಲಿ ಉತ್ತರವನ್ನ, ಪರಿಹಾರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ಜಾತಕ ಫಲ ಸಂಚಿಕೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.